ಹಾಯ್, ಹಲೋ, ನಮಸ್ತೆ. ನೋಡಿ, ನಾನು ಬಹಳಷ್ಟು ಬಾರಿ ಹೇಳ್ತೀನಿ, ಬದುಕಿಗೆ ಬದುಕನ್ನು ಅತ್ಯುತ್ತಮವಾಗಿ ಸಾಗಿಸಲು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವ ಟೊಳ್ಳು ಮತ್ತೆ ಪೊಳ್ಳು ನಂಬಿಕೆಗಳಿಂದ ನಾವು ಹೊರಡೆ ಬರಬೇಕಾಗಿದೆ. ಓಕೆ, ಎಜುಕೇಶನ್ ಇದ್ರೆ ಒಳ್ಳೆಯದು, ಆದರೆ ಅದಿಲ್ಲ ಅಂದ್ರೆ ಜೀವನ ಇಲ್ಲ ಅಂತಕ್ಕಂತಹ ಭ್ರಮೆಯಿಂದ ಹೊರಗಡೆ ಬಂದರೆ ಹೇಗಾದರೂ ಸಾಧ್ಯ ಮಾಡ್ಬೋದು, ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಒಂದು ದಂತಕಥೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಇದು ಕಾಂತಾರ ಥರ ಕಂಡು ಬರ್ತಕ್ಕಂತಹ ಒಂದು ದಂತಕಥೆ ಅಂತ ಹೇಳ್ತೀನಿ ನಾನು. ಓಕೆ, ಬನ್ನಿ. ಇದು ನಿಮಗೆ ಕಥೆ ಅಂತ ಹೇಳಿದ್ರು ಸಹ ವಾಸ್ತವದಲ್ಲಿ ನಡೆದಂತಹ ಒಂದು ಸನ್ನಿವೇಶ. ದಿ ಸ್ಕೈ ಇಸ್ ದಿ ಲಿಮಿಟ್ ಅಂದರೆ ಎಷ್ಟಪ್ಪ ಮನುಷ್ಯನ ಆಸೆಗಳು, ಆಕಾಂಕ್ಷೆಗಳು, ತುಡಿತಗಳು, ಬಯಕೆಗಳು ಎಷ್ಟು ಆಕಾಶದಷ್ಟು ಅಗಲ, ಸಾಗರದಷ್ಟು ಅಗಲ, ಬೆಟ್ಟದಷ್ಟು ಅಗಾಧವಾಗಿರ್ತಬೇಕು ನಮ್ಮ ಕನಸು. ನಮ್ಮ ಕನಸುಗಳನ್ನು ಕೇಳಿದಾಗ ಎದುರಾಳಿಗಳಿಗೆ ಒಂದು ನಗು ಬರಬೇಕು, ಇಲ್ಲ ಭಯ ಬರಬೇಕು. ಇವೆರಡೂ ಬಂದಿಲ್ಲ ಅಂದ್ರೆ ನಿನ್ನ ಕನಸುಗಳಿಗೆ ದಮ್ಮು, ತಾಕತ್ತು ಇಲ್ಲ ಅಂತ ಹೇಳ್ತೀನಿ. ಸೊ ಅಂತಹ ಕನಸನ್ನ ಕಟ್ಟಿಕೊಂಡು ನನಸನ್ನು ಮಾಡಿದಂತಹ ಮಹಾನ್ ಸಾಧಕ ಇವತ್ತಿನ ನಮ್ಮ ವಿಡಿಯೋದ ಕೇಂದ್ರ ಬಿಂದು. ದಿ ಇನ್ಸ್ಪೈರಿಂಗ್ ಜರ್ನಿ ಆಫ್ ಶ್ರವಣ್ ವಿಶ್ವಕರ್ಮ, ಫ್ರಮ್ ಟೆಂಪೋ ಡ್ರೈವರ್ ಟು ಫೌಂಡರ್ ಆಫ್ ಶಂಕಾ ಏರ್. ನಮ್ಗೆಲ್ಲ ಗೊತ್ತಿದೆ ಆದ್ಮೇಲೆ ಮೊನ್ನೆ ಇಂಡಿಗೋ ಆದಾಗ ವಿಲವಿಲ ಅಂತ ಒದ್ದಾಡ್ಬಿಟ್ರು ಭಾರತೀಯ ವಿಮಾನಯಾನದ ಪ್ರಯಾಣಿಕರು. ಏನ್ರಿ ಅದ ವ್ಯವಸ್ಥೆ? ಇವತ್ತು 50% ಜಾಸ್ತಿ ಶೇರನ್ನು ಹೊಂದಿರತಕ್ಕಂಥದ್ದು ಇಂಡಿಗೋ. ಸೊ ಇಂತಹ ಒಂದು ವಿಮಾನಯಾನ ರಂಗದಲ್ಲಿ ಹೊಸ ಪ್ಲೇಯರ್ ಆಗಮನವಿದೆ, ಅದು ಶ್ರವಣ್ ವಿಶ್ವಕರ್ಮ. ಬಹುಶಃ ಎಲ್ಲರ ತರ ಇದ್ರೆ, ಎಲ್ಲರ ತರ ಯಾರೋ ಒಬ್ರು ಉದ್ಯಮಿ ಬಂದು ಜಾಯ್ನ್ ಆಗ್ತಾ ಇದ್ರೆ ನಾನು ಈ ವಿಡಿಯೋ ಮಾಡ್ತಾ ಇದ್ದಿಲ್ಲ. ಈ ವಿಡಿಯೋದ ಇಂದಿನ ಪರಮೋದ್ದೇಶ ಏನಪ್ಪ ಅಂದ್ರೆ ಟೆಂಪೋ ಡ್ರೈವರ್. ನಮ್ಗೆಲ್ಲ ಗೊತ್ತಿರುತ್ತೆ, ನಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಣ್ಣನ ಮಕ್ಕಳು ಅವರೆಲ್ಲ ಚಿಟ್ ಫಂಡ್ಸ್ ಅಲ್ಲಿ ಲೋನ್ ತೆಗೆದುಕೊಂಡು ಟೆಂಪೋಗಳನ್ನು ಹಾಕಿರ್ತಾರೆ. ಅವರ ಸಂಕಷ್ಟಗಳನ್ನು ನಾವು ನಮ್ಮ ಕಣ್ಣಾರೆ ನೋಡಿರ್ತೀವಿ. ಅದೇ ಹಿನ್ನೆಲೆಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ವಿಮಾನಯಾನ ಸಂಸ್ಥೆಯ ಓನರ್ ಆಗ್ತಾ ಇದ್ದಾರಲ್ಲ, ಆಗ ಕೊಟ್ಟಿದ್ದಾರೆ. ಶಂಕಾ ಏರ್ಲೈನ್ಸ್, ಇಂಡಿಗೋ ಏರ್ಲೈನ್ಸ್ ಇದೆ, ಏರ್ ಇಂಡಿಯಾ ಇದೆ, ಅದರ ಜೊತೆಗೆ ಈಗ ಶಂಕಾ ಏರ್ಲೈನ್ಸ್. ಈ ಶಂಕಾ ಏರ್ಲೈನ್ಸ್ ಏರ್ಲೈನ್ಸು ಅಂಬಾನಿ ಹೊಡೆತನದ್ದು, ಟಾಟಾ ಹೊಡೆತನದ್ದು, ಬಿರ್ಲಾ ಹೊಡೆತನದ್ದು ಆಗಿದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಏನಕ್ಕಿದ್ರೆ ಅವರೆಲ್ಲ ಒಳ್ಳೆಯವರು, ದೇ ಹ್ಯಾವ್ ಡೀಪ್ ಪಾಕೆಟ್ಸ್. ಬಟ್ our hero Shravan Vishwakarma came from very humble background like you and me. Okay, yeah, humble beginnings. ಅವರ ಹಿನ್ನೆಲೆ ಹೇಗಿತ್ತು ನೋಡಿ. ರೂಟ್ಸ್ ಇನ್ ಕಾನ್ಪುರ್, ಬಾರ್ನ್ ಇಂಟು ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇನ್ ಎ ಕಾನ್ಪುರ್. ಮಧ್ಯಮ ವರ್ಗದಲ್ಲಿ, ಅಣ್ಣಾಮಲೈ ಅವರು ಪದೇ ಹೇಳ್ತಾ ಇರ್ತಾರೆ, ಮಧ್ಯಮ ವರ್ಗದಲ್ಲಿ ಹುಟ್ಟತಕ್ಕಂಥದ್ದು ಇದೆಯಲ್ಲ, ಅದು ದೇವರು ಕೊಟ್ಟಂತಹ ವರೆ. ಸಾಕಷ್ಟು ನೋವು, ಸಂಕಟ, EMI, ಅಣ್ಣ ಹಿರಿಯ ಅಣ್ಣ ತಂದೆ ಥರ ಇರ್ತಾರೆ, ಹಿರಿಯ ಅಕ್ಕ ತಾಯಿ ಥರ ಇರ್ತಾರೆ. ತದನಂತರ ತಂಗಿಯ ಮದುವೆ ಸಾಲ, ಅಪ್ಪನ ಕೃಷಿ ಸಾಲ, EMI, ರೆಂಟು, ಇಷ್ಟೆಲ್ಲ ಒತ್ತಡಗಳು ಮಿಡಲ್ ಕ್ಲಾಸ್ ಇರುತ್ತೆ. ಇವತ್ತು ಭಾರತೀಯ ಆರ್ಥಿಕತೆ ನಡೀತಕ್ಕಂಥದ್ದು ಮಿಡಲ್ ಕ್ಲಾಸ್ಗಳಿಂದ. ದೇ ಆರ್ ದಿ ಟ್ಯಾಕ್ಸ್ ಪೇಯರ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಮೇಜರ್ ಚಂಕ್ ಅವರಿಂದ ಬರ್ತಕ್ಕಂಥದ್ದು. Middle class family in Kanpur, Uttar Pradesh. Shravan Vishwakarma story is one of the grit and determination. He started his career with no shortcuts. Success ಗೆ ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ಒಂದು ಭ್ರೂಣ ಮಗುವಾಗಿ ಪರಿವರ್ತನೆ ಆಗೋದಕ್ಕೆ 9 ತಿಂಗಳು ಬೇಕು. 5 ತಿಂಗಳು 6 ತಿಂಗಳು ಹುಟ್ಟಿದಂಥ ಮಗು ಬದುಕುಳಿಯುವ ಸಾಧ್ಯತೆಗಳೇ ಇಲ್ಲ. ಓಕೆ, ದೇರ್ ಇಸ್ ನೋ ಶಾರ್ಟ್ಕಟ್. ಏನಿದು ದಿ ಅರ್ಲಿ ಗ್ರೈಂಡ್ ನೋಡಿ. ಇಂತಹ ಟೆಂಪೋ ಡ್ರೈವರ್ ವರ್ಕ್ಡ್ ಆಸ್ ಎ ಲೋಡರ್ ಅಂಡ್ ಟೆಂಪೋ ಡ್ರೈವರ್, ಟೆಂಪೋಗಳಲ್ಲಿ ಲೋಡ್ ಮಾಡ್ತಕ್ಕಂಥದ್ದು, ತದನಂತರ ಟೆಂಪೋ ಡ್ರೈವರ್ ಆಗ್ತಾರೆ.
ಫೇಸ್ಡ್ ಫೇಲ್ಯೂರ್ಸ್ ಇನ್ ಇನಿಷಿಯಲ್ ಸ್ಮಾಲ್ ಬಿಸ್ನೆಸ್ ವೆಂಚರ್ಸ್. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾರೇ ಆಗಲಿ ಇನಿಷಿಯಲ್ ಎಕ್ಸಾಮ್ಸಲ್ಲಿ ಯಾರೂ ಪಾಸ್ ಆಗಕ್ಕೆ ಸಾಧ್ಯವಿಲ್ಲ. ಇನಿಷಿಯಲ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯವಿಲ್ಲ. ಸಕ್ಸಸ್ ಆದ್ರೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಕಷ್ಟ. ಹಿ ಫೇಲ್ಡ್ ಇನ್ ಇನಿಷಿಯಲ್ ಸ್ಮಾಲ್ ಬಿಸ್ನೆಸ್. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದೆ ಏನು ಮಾಡ್ತಾ ಗೊತ್ತಾ, ಸ್ಮಾಲ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗುತ್ತೆ ಅವ್ನು ಏನು ಮಾಡಿದ್ದ, ಈ ವಿಲ್ ಸ್ವಿಚ್ ಓವರ್ ಟು ದಿ ಎನಿ ಅದರ್ ಸ್ಯಾಲರಿ ಜಾಬ್ಸ್. ಒಂದು ಬರೆದಿಟ್ಕೊಳ್ಳಿ, ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ, 10 ರಿಂದ 5 ಗಂಟೆವರೆಗೆ ದುಡಿತಕ್ಕಂಥ ಯಾವುದೇ ನೌಕರ ಪ್ರಪಂಚದಲ್ಲಿ ಕೋಟ್ಯಾಧಿಪತಿ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಇಲ್ಲ. ಓಕೆ, ಸ್ಮಾಲ್ ಬಿಸ್ನೆಸ್ ಫೇಲ್ಯೂರ್ ಆಗ್ತಾನೆ. ನಂತರ ಡೆವಲಪ್ ಎ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲಾಜಿಸ್ಟಿಕ್ಸ್ ಅಂಡ್ ಗ್ರೌಂಡ್ ಟ್ರಾನ್ಸ್ಪೋರ್ಟ್. ಅವಾಗ ಗೊತ್ತಾಗುತ್ತೆ, ಲಾಜಿಸ್ಟಿಕ್ಸು ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಬಹಳಷ್ಟು ಜನಕ್ಕೆ ಇವತ್ತೊಂದು ಬಹಳ ಒಂಥರ ಮೇನಿ ಆಗ್ಬಿಟ್ಟಿದೆ, ನಾನು ಸ್ಟಾರ್ಟಪ್ ಮಾಡಬೇಕು. ಸರ್, ಐ ವಿಲ್ ಟೆಲ್ ಯು ಒನ್ ರೂಲ್ಸ್. ಏನು? ಯಾವುದೇ ಒಂದು ಫೀಲ್ಡಲ್ಲಿ ಹೋಗಿ ನೀನು ಕೆಲಸ ಮಾಡಬೇಕು ಅಂತಂದರೆ ಆ ಫೀಲ್ಡಲ್ಲಿ ನಿನಗೆ ಕನಿಷ್ಠ 10,000 ಅವರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. 10,000 ಅವರ್ಸ್. ಯಾವುದೋ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಿದೆ ಅಂತೇಳಿ ನೀನು ಆ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ ನೋ. ಇವತ್ತು ರಾಮೇಶ್ವರಂ ಕೆಫೆ ನೋಡಿಕೊಂಡು ಭಾಳಷ್ಟು ಕೆಫೆಗಳು ಓಪನ್ ಆಗಿದ್ದಾವೆ, ಬಟ್ ರಾಮೇಶ್ವರಂ ಕೆಫೆಗಿದ್ದಷ್ಟಂತಹ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ ಕೆಫೆಗಳಿಗೆ ಇಲ್ಲ. ನೋಡಿ, ನಿಮ್ಮದೇ ಆದ ಬ್ರ್ಯಾಂಡನ್ನು ತೆಗೆದುಕೊಂಬನ್ನಿ. ಇವತ್ತು ನೀವು ಒಂದು ತಾಜ್ ಮಹಲ್ ನೋಡಿ, ನೀವು ಇನ್ನೊಂದು ತಾಜ್ ಮಹಲ್ ಕಟ್ಟಿದ್ರೆ ನಿಮ್ಮನ್ನು ಮಿನಿ ತಾಜ್ ಮಹಲ್ ಅಂತ ಹೊರತು ನೀವು ಒರಿಜಿನಲ್ ತಾಜ್ ಮಹಲ್ ಹಾಕಿ ಸಾಧ್ಯವಿಲ್ಲ. ನೀವು ರಾಜಕುಮಾರ್ ಅನುಕರಣೆ ಮಾಡಿದರೆ ನೀವು ಜೂನಿಯರ್ ರಾಜಕುಮಾರ್ ಆಗ್ತೀವಿ ಹೊರತು ನೀವು ರಾಜಕುಮಾರ್ ಹಾಕಿ ಸಾಧ್ಯವಿಲ್ಲ. ಸೊ ನಿಮಗೆ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಇರಲಿ. ಓಕೆ, ಬಿಲ್ಡಿಂಗ್ ಎ ಬಿಸ್ನೆಸ್ ಎಂಪೈರ್. ಇನ್ 2014, ಎ pivot to the construction sector marked the beginning of his ascent. Shravan expanded rapidly across key industries. 2014 ಸ್ವಾಮಿ, 2014ರಲ್ಲಿ ಏನು ತುಂಬ ದೂರ ಇಲ್ಲ. 2014 ಸ್ಟಾರ್ಟ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್, ಲಾಜಿಸ್ಟಿಕ್ಸ್, ಮೈನಿಂಗ್ ಕಡೆ ಹೋಗ್ತಾನೆ. ನಿಮಗೆ ಗೊತ್ತಿರಲಿ, ಶ್ರವಣ್ ವಿಶ್ವಕರ್ಮ ಅವರ ಡೇಟ್ ಆಫ್ ಬರ್ತು 1990, 1990. ಭಾಳಷ್ಟು ನಮ್ಮ ಸ್ಪರ್ಧಾರ್ಥಿಗಳು ತುಂಬ ಜನ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೀರಾ. ನಾನು ಟ್ರೈ ಮಾಡೋದು ತಪ್ಪಂತಲ್ಲ, ಆದರೆ 30 ವಯಸ್ಸಿನ ಮೇಲೆ ಟ್ರೈ ಮಾಡೋದು ತಪ್ಪು. ಅಂದರೆ ನಮ್ಮ ಉದ್ದೇಶ ಬರೀ ಎಕ್ಸಾಮ್ ಪಾಸ್ ಮಾಡೋದಲ್ಲ. 28 ಆದಮೇಲೆ ಒಂದು ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸೈಡ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ಹಾಗೆ ಕಾಂಪಿಟೇಟಿವ್ ಓದ್ಕೊತ ಇರಬೇಕು. ಸ್ವಾಮಿ 35 ವಯಸ್ಸಿಗ, his age is just 35-36. Now he is the owner of airlines. But you are trying for what? That's what I brought this story. Okay. So the vision takes the flight. Okay. Introduction of Shankha Air. Okay. UP's first airline, Uttar Pradesh's ಮೊದಲ airline. Shankha Air is said to be the first airline born out of Uttar Pradesh. Okay. So the core philosophy, Shravan views aircraft not as a luxury but as an essential transport. ಅಂದರೆ ಇವತ್ತು ವಿಮಾನ ಅನ್ನತಕ್ಕಂಥದ್ದು ಕೇವಲ ಶ್ರೀಮಂತರ ಸ್ವಸ್ತಲ್ಲ, ಅದು ಎಲ್ಲರಿಗೂ ನೆಸೆಸರಿ ಆಗಿರ್ತಕ್ಕಂತಹ ಅಂಶವನ್ನು ಹೇಳ್ತಾರೆ. ಓಕೆ, ಸೊ ಇದು ಇವ್ರದ್ದು 2026 ಬರುತ್ತೆ. ಓಕೆ, ಸೊ ಶೆಡ್ಯೂಲ್ ಟು ಬಿ Q1 of 2026. ಓಕೆ, ಕನೆಕ್ಟಿಂಗ್ ಲಕ್ನೋ ಟು ಮೇಜರ್ ಮೆಟ್ರೋಸ್. NOC ರಿಸೀವ್ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಶ್ರವಣ್ ವಿಶ್ವಕರ್ಮ ಅವರಿಂದ ಕಲ್ತ್ಕೋಬೇಕಾಗಿದೆ ಏನಪ್ಪ ಅಂತಂದರೆ, ಒಂದು ಇನಿಷಿಯೇಷನ್ ತೊಗೊಳ್ಬೇಕು. ಆ ಇನಿಷಿಯೇಷನಲ್ಲಿ ಫೇಲರ್ ಆದರೂ ಸಹ ಅದನ್ನು ಬಿಡದೆ ಮತ್ತೆ ಹೊಸ ಇನಿಷಿಯೇಷನ್ ತೆಗೆದುಕೊಂಡು ಸಕ್ಸಸ್ ಆಗೋವರೆಗೂ ಸಹ ಅದನ್ನು ಬಿಡಬಾರ್ದು. ಇದೇ ಈ ವಿಡಿಯೋದ ಮೂಲ ಮತ್ತು ಮೊದಲ ತತ್ವ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.